ಅವರೇ ನನಗೆ ಬಂದೆ ನಿಮ್ಗೆ ನೀವೇ ಉತ್ತರ ಕೊಡ್ಬೇಕು. ವೀರಣ್ಣ ಅವ್ರು 2 ರಿಯಾಕ್ಷನ್ ಇಂದ ಸ್ಟಾಪ್ ಮಾಡಿಸಿದೀನಿ, ಅವ್ರ ಉತ್ತರನೇ ಇಲ್ಲ. ವೀರಣ್ಣ ಅವರೇ, ಈಗ ಛಲವಾದಿ ಅವ್ರ ಮಾತು ಕೇಳಿಸ್ಕೊಳ್ತಾ ಇದ್ವಿ, ವಾಲ್ಮೀಕಿ ಖರ್ಗೆ ಅವ್ರು ಮಾತನಾಡ್ಲಿಲ್ಲ, AICC ಅಧ್ಯಕ್ಷರು, ಮತ್ತೊಂದ್ ಕಡೆ ಮೂಡಾದಲ್ಲೂ ಕೂಡ ದಲಿತರ ಭೂಮಿ ಅಂತ ಹೇಳಿ ಕಾಯಿನ್ ಮಾಡ್ಲಾಗ್ತಾ ಇದೆ, ಆ ವಿಚಾರದಲ್ಲೂ ರಿಯಾಕ್ಟ್ ಮಾಡ್ಲಿಲ್ಲ. ಇವಾಗ ತಮ್ಮ ಕುಟುಂಬದ ವಿಚಾರ ಬಂದ ತಕ್ಷಣ ದಲಿತ ವರ್ಸಸ್ ದಲಿತನ ಪ್ರಶ್ನೆ ಜನರಿಗೂ ಕೂಡ ಮೂಡುತ್ತಪ್ಪ. ಹೌದು, ತಾವ್ ಹೇಳೋದು ಸರಿ ಇದೆ ಮೇಡಮ್. 2 ಪ್ರಕರಣಗಳಲ್ಲಿ ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಇರ್ಬೋದು, 2 ಇದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು, ಯಾರು ಕೂಡ ಮಾತಾಡಿರ್ಲಿಲ್ಲ. ಈಗ ಅವರ ಬುಡಕ್ ಬಂದಿದೆ. KIDB 5 ಎಕರೆ ಏನು ಅವರ ಕುಟುಂಬದ ಟ್ರಸ್ಟ್ಗೆ ಪಡೆದಿದ್ದಾರೆ, ಆ ಅಕ್ರಮವಾಗಿ ಪಡೆದಿದ್ದಾರೆ, ಆ ಇದಕ್ಕೆ ಬಂದಿದೆ. ಹಾಗಾಗಿ ಅವರು ಸ್ಟೇಟ್ಮೆಂಟ್ಗಳು, ಆಮೇಲೆ ಹೈಕಮಾಂಡ್ ಇಂದ ಕೂಡ ಇವ್ರಿಗೆ ಒತ್ತಡ ಬರ್ತಿದೆಯಂತೆ. ನೋಡಿ, ಈಗಾಗಲೇ ಕೋವಿಡ್ ತನಿಖಾ ವರದಿ ಬಗ್ಗೆ ಕೂಡ, ಮಧ್ಯಂತರ ವರದಿ ಬಗ್ಗೆ ಕೂಡ ತಾವ್ ಹೇಳ್ತಾ ಇದ್ರಿ. ಅದು ಒಂದು ತನಿಖಾ ಆಯೋಗ ರಚನೆ ಆಗಿದ್ದು ಆಗಸ್ಟ್ 25, 2023 ಅವಧಿ ಇದ್ದಿದ್ದು 3 ತಿಂಗಳು. 2 ಸಲ ಅವಧಿನ ಮುಂದೂಡಿದ್ದಾರೆ. ಈ ಆಗಸ್ಟ್ 31ಕ್ಕೆ ಕೊನೆ ಆಗ್ತಿತ್ತಂತೆ. ಅದಕ್ಕೆ ತರಾತುರಿನಲ್ಲಿ ಹೈಕಮಾಂಡ್ ಒತ್ತಡದಿಂದ ಈಗ ಮಧ್ಯಂತರ ವರದಿ ಇದು ಮಾಡಿದ್ದಾರೆ, ಮತ್ತೆ 6 ತಿಂಗಳು ಅವಧಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಏನಾದ್ರೂ ಇದ್ದಿದ್ರೆ, ಏನು ಅವಧಿ ಇತ್ತೋ 3 ತಿಂಗಳ ಅವಧಿಯಲ್ಲೇ ಅವರು ಕೊಡ್ಬೇಕಿತ್ತು ತನಿಖಾ ವರದಿ. ಇದು ಎಕ್ಸ್ಟೆಂಡ್ ಆಗ್ತಿರೋದು ನೋಡಿದ್ರೆ ಇದೇನೆ. ಈಗ ಹೈಕಮಾಂಡ್ ಏನ್ ಮಾಡಿದೆ, ಇವ್ರಿಗೆ ಈ ತರ ಏನ್ ಮುಜುಗರಕ್ಕೆ ಸಿಕ್ಕಾಕೊಂಡಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಈ ಮುಜುಗರದಿಂದ ಹೊರ ಬರೋದಕ್ಕೆ ಏನ್ ಮಾಡಿದ್ದಾರೆ, ಈ ರೀತಿ ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆಗಳನ್ನ ಒತ್ತಡ ತಂದು ಮಾಡ್ತಾ ಇದ್ದಾರೆ. ಭವ್ಯ ಅವರೇ, ನೀವು ರಿಪ್ಲೈ ಮಾಡ್ಬಿಡಿ, ನಾನು ಸರಿಗೆ ರಾಮಕೃಷ್ಣ ಸರಿಗೆ ಪ್ರಶ್ನೆ ಕೇಳಬೇಕು. ಸಾಮಾಜಿಕ ನ್ಯಾಯ ಅಂತ ಒಂದು ಕಾನ್ಸೆಪ್ಟ್ ಇದೆ ಮೇಡಮ್. ಬಿಜೆಪಿ ಅವರಿಗೆ ಕೂಡ್ಸ್ಕೊಂಡು ಪಾಠ ಮಾಡಿದ್ರು ಅದು ಅರ್ಥ ಆಗಲ್ಲ. ಮಿಸ್ ಯೂನಿವರ್ಸ್ ಅಲ್ಲಿ ಇಲ್ಲ, IAS IPS ಅಲ್ಲಿ ಇಲ್ಲ ಅಂತ ಯಾಕೆ ಗೊತ್ತಾ ಹೇಳಿದ್ರು? ಯಾಕೆ ದಲಿತ ಹೆಣ್ಮಕ್ಳಲ್ಲಿ ಬುದ್ಧಿವಂತ ಹೆಣ್ಮಕ್ಳಿಲ್ವಾ? ಆ ಒಂದು ಸ್ಟ್ಯಾಂಡರ್ಡ್ಸ್ ರೀಚ್ ಆಗುವಂತ ಹೆಣ್ಮಕ್ಳಿಲ್ವಾ? ಇದಾರೆ. ಅವರಿಗೆ ಅವಕಾಶ ಸಿಕ್ತಿಲ್ಲ ಅನ್ನೋದನ್ನ ಅಲ್ಲಿ ಪಾಯಿಂಟ್ ಮಾಡಿದ್ದು. ನೀವೇ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದಲ್ಲಿ IAS ಗಳು ಕೂಡ ಡಿಸಿಷನ್ಗೆ ಅಂತ ಕೂತಾಗ ಸಮಾಜದಲ್ಲಿ ಇರುವಂತಹ ಪ್ರತಿ ಒಂದು ಗುಂಪುನು ರೆಪ್ರೆಸೆಂಟ್ ಆಗ್ಬೇಕು. ಅದು IAS ಅನ್ನಂತಹ ಪವರ್ಫುಲ್ ಪೊಸಿಷನ್ ಅಲ್ಲೂ ಕೂಡ ಬಜೆಟ್, ಇಡೀ ದೇಶದ ಆರ್ಥಿಕತೆ, ಇಡೀ ದೇಶದ ಆಯವ್ಯಯ ಮಾಡುವಂತಹ ಟೇಬಲ್ ಅಲ್ಲಿ ಕೂತಿಲ್ಲ ಅಂದ್ರೆ ಅರ್ಥ ಏನು? ಅದನ್ನ ಪ್ರಶ್ನೆ ಮಾಡೋದು ಬರೀ ಸಾಮಾಜಿಕ ನ್ಯಾಯದ ಒಂದು ಪಣ ತೊಟ್ಟವ್ರು. ಬೇರೆಯವರೆಲ್ಲ ಹೀಗೆ ಮುಚ್ಚಾಕ ಟ್ರೈ ಮಾಡ್ತಾರೆ, ಮಿಸ್ವೈಲ್ಡ್ ಮಾಡ್ತಾರ. ಬಿಜೆಪಿ ಮಾಡುತ್ತೆ ಅಂತ ಹೇಳ್ತಿಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ನ ಅರ್ಥ ಹೇಳ್ತಿದ್ ನಿಮ್ಗೆ ಅರ್ಥ ಗ್ರಹಿಸ್ಕೊಳಕ್ಕೂ ಆಗಲ್ಲ ಅದು. ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಗೊತ್ತಿಲ್ಲ. ಅವರಿಗೆ ಸಿಕ್ಕಿಲ್ಲ ಆಪರ್ಚುನಿಟಿ ಅಂತ ಹೇಳಿದ್ರು, ಇಲ್ದಿದ್ರೆ ಎಲ್ಲ ಹೆಣ್ಮಕ್ಳಲ್ಲೂ ಇರುತ್ತೆ ಅದು ಅಂತ ಹೇಳಿದ್ರು. ನಮ್ಮ ಚರ್ಚೆ ವಿಚಾರ ಅಲ್ದಿದ್ರು ಕೂಡ ಭವ್ಯ ಅವ್ರು ಹೇಳ್ತೀನಿ, ಕಾಂಪಿಟೇಷನ್ ಅಂತ ಬಂದಾಗ ಮೆರಿಟ್ ಶುಡ್ ವಿನ್ ಅಪ್ಪ. ನೀವು ಅಲ್ಲೂ ಕೂಡ ಸಾಮಾಜಿಕ ನ್ಯಾಯ ಮಾಡಬಹುದು. ಒಂದು ಸಪರೇಟ್ ಡಿಬೇಟ್ ಅದಕ್ಕೆ ಸಪರೇಟ್ ಡಿಬೇಟ್ ಮಾಡೋಣ. ನಮ್ಮ ಡಿಬೇಟ್ ಅದಲ್ಲ ರಾಮಕೃಷ್ಣ ಸರ್ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರಲ್ಲ, ಒಂದೇ ಒಂದು ಪಾಯಿಂಟ್ ಕೇಳ್ತೀನಿ ಅವ್ರನ್ನ. ಸಾಮಾಜಿಕ ನ್ಯಾಯ ಒಂದೇ ಒಂದು ಪಾಯಿಂಟ್ ಮೇಡಮ್ ಕೇಳಿಸ್ಕೊಳ್ಳಿ. ನೀವು ಕಾಂಪಿಟೇಷನ್ ಮೆರಿಟ್ ಅಂದ್ರಲ್ಲ, ಮೆರಿಟ್ ಯಾವಾಗ ಮ್ಯಾಟರ್ ಆಗುತ್ತೆ ಗೊತ್ತಾ? ಎಲ್ಲದರಲ್ಲೂ ಇಲ್ಲ. ನಾನು ಹೇಳಿದ್ದು ಬ್ಯೂಟಿ ಪೇಜೆಂಟ್ ಇಸ್ ಆಲ್ ಅಬೌಟ್ ಕಾಂಪಿಟೇಷನ್. ಅವಕಾಶ ಕೊಡಿ. ನಾನು ಅದಕ್ಕೆ ಹೇಳಿದೆ ಇವತ್ತು ಆ ಟಾಪಿಕ್ ಅಲ್ವೇ ಅಲ್ಲ. ಇಲ್ಲ ಭವ್ಯ ಅವರೇ, ಡೈವರ್ಟ್ ಉತ್ತರ ಕೊಡಬೇಕಿತ್ತು. ಆಯ್ತಾ ಭವ್ಯ ಅವರೇ? ಆಯ್ತಾ? ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ರಲ್ಲ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು 1000 ಕೋಟಿ ಅವ್ರ ಎಲೆಕ್ಷನ್ ಅಫಿಡವಿಟ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಷ್ಟು 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರೂ ಕೂಡ ಈ 5 ಎಕರೆ KIDB ಭೂಮಿನ ಲೂಟಿ ಮಾಡ್ಬೇಕಿತ್ತ?
ಭವ್ಯ ಅವರೇ ತಪ್ಪ, ಸಾಮಾಜಿಕ ನ್ಯಾಯ, ಮೋಹನ್ ಅವ್ರು ಹೇಳ್ತಾರೆ ಭಗವದ್ಗೀತೆ ತಪ್ಪ, ಕೇಳ್ದಂಗಾಗುತ್ತೆ. ಭವ್ಯ ಅವರೇ ತಪ್ಪ. ಒಂದ್ ನಿಮಿಷ ಅರ್ಥ ಆಯ್ತು ಮೋಹನ್ ವಿಶ್ವ ಅವರೇ, ಅರ್ಥ ಆಯ್ತು. ಅವ್ರು ಕೇಳಿದ ಪ್ರಶ್ನೆ ಸಿಂಪಲ್ ರೀ. ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿನ ಅವರೇ ಡಿಕ್ಲೇರ್ ಮಾಡ್ಕೊಂಡಿರುವಾಗ ದಲಿತರ ಕೋಟಾದ ಅಡಿಯಲ್ಲಿ ಭೂಮಿ ತಗೊಳ್ಳೋದು ಅನಿವಾರ್ಯ ಆಯ್ತಾ? ಪ್ರಶ್ನೆ ಕರೆಕ್ಟ್ ಇದೆ, ಉತ್ತರ ಕೊಡಿ ನೀವು. ನೀವೇನಾದ್ರೂ ಉತ್ತರ ಕೊಡಿ. ಒಂದ್ ನಿಮಿಷ ಇರಿ ಅದು ಸರ್. ನೀವು ಮಾತಾಡ್ತಾ ಒಂದು ಇದ್ದೀರಾ? senior ಉತ್ತರ ಕೊಡಿ journalist, ಸರ್, ಉತ್ತರ ನನಗೆ ಕೊಡಿ. ತುಂಬಾ ರೆಸ್ಪೆಕ್ಟ್ ಬೇಗ, 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 ಭವ್ಯ ಅವರೇ ಉತ್ತರ ಕೊಡಿ. ಒನ್ ಸೈಡೆಡ್ ಮಾತಾಡೋದಕ್ಕೆ ಮುಂಚೆ ಭವ್ಯ ಸ್ವಲ್ಪ ಉತ್ತರ ನನ್ನ ಕೊಡಿ, ಮಾತು ಟೈಮ್ ಇಲ್ಲ. ಭವ್ಯ ಅವರೇ ಮಾತಾಡಿ. ಉತ್ತರ ಕೊಡಿ. ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅನ್ನೋದಿದೆಯಲ್ಲ, ನೀವು ಸೆಲೆಕ್ಟಿವ್ ಆಗಿ ಕೊಡಕ್ ಆಗಲ್ಲ ಅಲ್ವಾ? ಪ್ರತಿಯೊಬ್ಬರಿಗೂ ನೀವು ಯಾವ ಕ್ಯಾಟಗರಿಗೆ ಬರ್ತೀರಿ ನಿಮ್ಗ ಹಕ್ಕಿದೆ. ಆಸ್ ಸಿಂಪಲ್ ಆಸ್ ದಟ್. ಅಲ್ವಾ? ಆಗ್ತಿದ್ಯಾ? ಆ category ಬೇರೆ ಯಾರು ಎಕನಾಮಿಕಲಿ ಬ್ಯಾಕ್ವರ್ಡ್ ಅಲ್ಲ. ಖರ್ಗೆ ಅವ್ರ family ಸರ್, ಉತ್ತರ ನೋಡಿ, ಕೊಟ್ಬಿಡಿ, ಇವ್ರಿಗೆ ಉತ್ತರ ಕೊಟ್ಬಿಡಿ. ಸ್ವಲ್ಪ ಇರಿ ಸ್ವಲ್ಪ ಇರೋದೇನು? ಸ್ವಲ್ಪ ಸರ್. ನೀವು ಎಕನಾಮಿಕಲಿ illogical ಬ್ಯಾಕ್ವರ್ಡ್ argument ಒಂದೇ ಅಲ್ಲ, ವಾಸ್ತವ. ಸಾಮಾಜಿಕಲಿ Okay. ಸೋಷಿಯಲಿ ಕೂಡ ದಲಿತರು ಹಿಂದುಳಿದಿದ್ದಾರೆ ಅನ್ನೋದಿದೆ. ಹೌದು. ನೀವೆಲ್ಲ ಬರೀ ಮಲ್ಲಿಕಾರ್ಜುನ ಹಿಂದುಳಿದವರು. ಪೂರೇ ಪ್ರಿಯಾಂಕಾ ಖರ್ಗೆ Oh my God. ಮಲ್ಲಿಕಾರ್ಜುನ ಸರ್, ಖರ್ಗೆ ಬೇರೆ ಮಾಡ್ಕೊಳ್ಳಿ. ರಾಮಕೃಷ್ಣ ಸರ್, ಸ್ವಲ್ಪ ಕೇಳಿಸ್ಕೊಳ್ಳಿ. ರಾಮಕೃಷ್ಣ ಸರ್, ಸ್ವಲ್ಪ ರಾಮಕೃಷ್ಣ ಸರ್, ನಿಮಗೆ ನಾನು ಬಹಳ ಇಲ್ಲ ಬಹಳ ಮುಖ್ಯವಾದ ಪ್ರಶ್ನೆ ಕೇಳೋಕಿದೆ. 10 ಸೆಕೆಂಡ್ ಭವ್ಯ ಅವ್ರು ಮುಗಿಸ್ಬಿಡ್ಲಿ. ಬೇಗ ಭವ್ಯ ಅವರೇ, ಬೇಗ. ಹಾ, ಅರ್ಥ ಆಗ್ತಿದ್ಯಾ? ದಲಿತರು ನಿಮ್ಮ ಎಲ್ಲರಲ್ಲೂ ನೀವು ಮಾತಾಡ್ತಿರೋದು ಕೇಳಿಸ್ಕೊತಿದ್ರೆ ನೀವೆಲ್ಲ ಇಲ್ಲಿ ಮೆರಿಟ್ ಸ್ಟೂಡೆಂಟ್ಸೇ ಇರ್ಬಹುದು ಮೇಡಮ್. ನಿಮ್ಗೆಲ್ಲ ಆ ಒಂದು ಪ್ರಿವಿಲೇಜ್ ಇರ್ಬಹುದು. ಆದ್ರೆ ಎಲ್ಲರಿಗೂ ನಿಮ್ಮ ಬ್ಯಾಕ್ ಗ್ರೌಂಡ್ ಅವರ ಬ್ಯಾಕ್ ಗ್ರೌಂಡ್ ಯಾಕೆ ಸರ್ ಬ್ಯಾಕ್ ಗ್ರೌಂಡ್ ಎಲ್ಲರಿಗೂ ಇರೋದಿಲ್ಲ. ಒಂದು ದೇಶ ಅಂದ್ಮೇಲೆ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಅಂದ್ಮೇಲೆ ಫಸ್ಟ್ ಡ್ಯೂಟಿ ಇರೋದೇ ಅದು ಏನಂತ ಅಂದ್ರೆ ಪ್ರತಿ ಒಬ್ಬರಿಗೂ ಅವಕಾಶ ಕೊಡೋದು. ಇಲ್ಲಿ ಮೆರಿಟ್ ಮೇಲೆ ಆಗ್ಬೇಕು ಕಾಂಪಿಟಿಷನ್. ಮೆರಿಟ್ ಮೇಲೆ ಆಗತ್ತೆ ಯಾವಾಗ? ಪ್ರತಿ ಒಬ್ಬರಿಗೂ ಆ ಒಂದು ಚಾನ್ಸ್ ಕೊಟ್ಟಾಗ. ಅದು ಸಾಮಾಜಿಕ ನ್ಯಾಯ ಅಷ್ಟೇ. ಜೊತೆಗೆ ದಲಿತರು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅನ್ನೋದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗತ್ತೆ. ಅಲ್ಲ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು. ಆದ್ರೆ ಇಲ್ಲಿ ಸಿಕ್ಕಿದ್ದು ಬರೀ ಖರ್ಗೆ ಅವ್ರು ಮಾತ್ರ ಅಷ್ಟೇ. ರಾಹುಲ್ ಖರ್ಗೆ ಅವ್ರು ಯಾಕಂದ್ರೆ 1,000 ಮಾತಾಡ್ತಾರಲ್ಲ. ಅಲ್ಲ ಅಲ್ಲ ಅದು ಶೆಡ್ಯೂಲ್ ಕಾಸ್ಟ್ ಕೋಡದಲ್ಲಿ ತಗೊಳ್ಬೇಕು. ಆಯ್ತಿಲ್ಲ, ಬೇರೆ ಯಾರು ಕಡೆ 2 ನಿಮಿಷ ಇದೆ. ಆಯ್ತು ಆಯ್ತು ರಾಮಕೃಷ್ಣ ಸರ್, ನನಗಿರೋ ಪ್ರಶ್ನೆ ಬಾಬಾ ಸಾಹೇಬ್ರ ಸಂವಿಧಾನದ ಹೆಸರಲ್ಲಿ ದಲಿತರ ಹೆಸರಲ್ಲಿ ಹಿಂದ ಹೆಸರಲ್ಲಿ ಲೂಟಿ ಮಾಡ್ತಿರುವಂತವ್ರು ಇವರು 75 ವರ್ಷದಿಂದ ಇದನ್ನೇ ಮಾಡ್ಕೊಂಡ್ ಬಂದಿದ್ದು. ಈಗ ಅದಕ್ಕಿನ್ನೊಂದು ಹೊಸ ತನಿಖೆ ಆಗ್ಬೇಕು. ಎನಿವೇ ರಾಮಕೃಷ್ಣ ಸರ್, ಅದೇ ಭೂಮಿ ಲೂಟಿ ರಾಮಕೃಷ್ಣ ಸರ್, ದಲಿತರಿಗೆ ಹೇಳಿಲ್ಲ, ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಪಕ್ಷದವ್ರ ಬಗ್ಗೆ ಹೇಳಿದ್ದು ನೀವು ಅಲ್ಲ ಕಾಂಗ್ರೆಸ್ ಪಕ್ಷದವ್ರು ಲೂಟಿ, ಅದು ಅವ್ರ ಆರೋಪ. ರಾಮಕೃಷ್ಣ ಸರ್, ಆಯ್ತು, ನಾನು ಕರೆಕ್ಟ್ ಮಾಡಿದೀನಿ ಮೋಹನ್ ವಿಶ್ವ ಸರ್, ನಾನು ಅದನ್ನ ಕರೆಕ್ಟ್ ಮಾಡಿದೀನಿ. ಆಲ್ ಮೈಕ್ಸ್ ಮ್ಯೂಟ್. ರಾಮಕೃಷ್ಣ ಸರ್ ಮಾತ್ರ ಮೈಕ್ ಆನ್ ಇದೆ. ರಾಮಕೃಷ್ಣ ಸರ್, ದಲಿತರ ವಿಚಾರದಲ್ಲಿ ಕಾಂಗ್ರೆಸ್ಗೆ ಈ ಸಲಿ ಈ ಅವಧಿಯ ಸರ್ಕಾರದಲ್ಲಿ ಬ್ಯಾಡ್ ಲಕ್ ಆಗ್ಬಿಟ್ಟಿದೆ ಅಂತ ಹೇಳಿ, ಒಂದಾದ್ಮೇಲೆ ಒಂದು ಆಚೆ ಬರ್ತಿರುವ ಹಗರಣ ಎಲ್ಲವೂ ಕೂಡ ದಲಿತ ಸಮುದಾಯಕ್ಕೆ ಕನೆಕ್ಟೆಡ್. ಅದು ಕಾಕತಾಳೀಯವೋ ಅಥವಾ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ. ಯಾವ ಸಮುದಾಯ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಅಚಲವಾದ ನಂಬಿಕೆಯನ್ನ ಇಟ್ಟಿತ್ತು, ಓಟ್ನ ಆಧಾರದ ಮೇಲೆ ನಾನು ಹೇಳ್ತಿದ್ದೀನಿ, ಬೇರೆ ಯಾವುದೂ ಅಲ್ಲ. ಬಟ್ ಅದೇ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಆರೋಪ ಅಂತ ಹೇಳ್ತಿದ್ದೀನಿ ನಾನು. ಅಲ್ಲ, ಈಗ ಖರ್ಗೆ ಅವರ ಆರ್ಗ್ಯುಮೆಂಟ್ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಒಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಏನೋ ದಲಿತರಿಗೆ ಅವಕಾಶ ಕೊಡಬೇಕು, ದಲಿತರು ಮಾಡಬೇಕು, ಆಮೇಲೆ ಮಿಸ್ ವರ್ಲ್ಡ್ ಅಲ್ಲಿ ದಲಿತರು ಇರಬೇಕು ಅಂತ ಹೇಳ್ಬಿಟ್ಟು, ಇಲ್ಲಿ ದಲಿತರ ಪರವಾಗಿರ್ತಕ್ಕಂಥ ಒಂದು ಇದು ಸೈಟನ್ನ ಇವರು ಲೂಟಿ ಹೊಡಿದ್ದಾರೆ. 5 ಎಕರೆ ಇವ್ರಿಗೆ ಬೇಕಾಗಿತ್ತ? ಮೋಹನ್ ಅವ್ರು ಹೇಳ್ದಂಗೆ 5 ಎಕರೆ ಇವ್ರಿಗೆ ಬೇಕಾಗಿತ್ತ? ಸಾವಿರಾರು ಎಕರೆಗಳು ಮಾಡಿರ್ತಕ್ಕಂಥವ್ರು, ಬೇಕಾದಷ್ಟು ಆಸ್ತಿ ಮಾಡಿರ್ತಕ್ಕಂಥವ್ರು, ಅವ್ರಿಗೆ ಯಾಕೆ ಬೇಕಾಗಿತ್ತು? ದಲಿತರಲ್ಲೇ ಯಾರೋ ಒಂದು ಅಪ್ಲಿಕೇಶನ್ ತೊಗೊಂಡು ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ. ಸೊ ಹಾಗಿರುವಾಗ ಇವರು ರಾಹುಲ್ ಗಾಂಧಿ ಅವರು ಏನು ಸ್ಟೇಟ್ಮೆಂಟು, ಮಿಸ್ ವರ್ಲ್ಡ್ ದಲಿತರು ಕೊಡಬೇಕು. ಕಾಂಪಿಟೇಷನ್ ಅದು ಪ್ರೈವೇಟ್ ಆರ್ಗನೈಸೇಷನ್ಸ್ ಮಾಡ್ತಕ್ಕಂಥದ್ದು. ಅದರಲ್ಲಿ ನೀವು ಹೇಳಲಿಕ್ಕಾಗತ್ತಾ? ನಾವೇನು ಹೇಳಲಿಕ್ಕಾಗತ್ತ? ಪ್ರಿವಿಲೇಜ್ ಪೀಪಲ್, ನೀವು ಪ್ರಿವಿಲೇಜ್ ಸೇರಿದವ್ರಿ ಮೇಡಮ್, ನೀವು ಪ್ರಿವಿಲೇಜ್. ರಾಮಕೃಷ್ಣ ಸರ್, ಸಾರಿ, ಸಮಯ ಆಗಿದೆ. ಥ್ಯಾಂಕ್ ಯು ಭವ್ಯ ಅವರೇ. ಐ ಹೋಪ್ ನೀವು ಕೂಡ ಇದನ್ನು ಒಪ್ಕೊಳ್ತೀರಿ ಅಂತ ಹೇಳಿ. ಮೆರಿಟ್ ಪಡೆಯೋದು ಇಟ್ಸ್ ನಾಟ್ ಪ್ರಿವಿಲೇಜ್, ಇಟ್ಸ್ ಅ ಫೈಟ್, ಕಂಟಿನ್ಯೂಸ್ ಫೈಟ್. ಐ ಹೋಪ್ ಯು ಅಗ್ರಿ. ಇವತ್ತಿನ ಚರ್ಚೆಗೆ ಸಮಯ ಆದದಷ್ಟೇ. ಧನ್ಯವಾದ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಧನ್ಯವಾದ.